ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಸ್ಥಳೀಯರು ಇವತ್ತು ನಮ್ಮ ಮನೆ ಕೊಟ್ಟಿದ್ದಾರೆ. ಇದು ನಮ್ಮ ಸಂಸದೀಯ ನಿಯಮಕ್ಕೆ ಮತ್ತು ನಮ್ಮ ಕಾನೂನಿಗೆ ವ್ಯಾಪ್ತಿಯಲ್ಲಿ ಯಾವ ರೀತಿ ನಡೀತದೆ ಆ ರೀತಿ ಅದನ್ನ ನೋಡಿಕೊಳ್ತೇನೆ. ಸರ್, ಈಗ ಪಾಕಿಸ್ತಾನ ಮತ್ತು ಭಾರತ ಮಧ್ಯೆ ಇದು ಸನ್ನಿವೇಶ ಇತ್ತು. ಜೊತೆಗೆ ಏನಾದ್ರು ಪಾಕಿಸ್ತಾನದವರು ಕದನ ವಿರಾಮ ಉಲ್ಲಂಘನೆ ಮಾಡಿದ್ರು. ನೋಡಿ, ಭಾರತದ ಹಿತ ಮತ್ತು ಭಾರತದ ರಕ್ಷಣೆ ಮಾಡೋದು ನಮ್ಗೆಲ್ಲರ ಆದ್ಯ ಕರ್ತವ್ಯ. ಅದು ನಾವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಕೇಂದ್ರ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ತದೆ, ಅದು ಸರ್ವಪಕ್ಷ ಸಭೆಗಳಲ್ಲಿ ಏನು ತೀರ್ಮಾನ ಆಗ್ತದೆ, ಆ ತೀರ್ಮಾನಕ್ಕೆ ಬದ್ಧರಾಗಿ ನಮ್ಮ ಸೈನಿಕರಿಗೆ ಒಂದು ನೈತಿಕ ಧೈರ್ಯ ಕೊಡುವಂತ, ನೈತಿಕ ಪ್ರೋತ್ಸಾಹ ಕೊಡುವಂತ ಒಂದು ನಮ್ಮ ಸೈನಿಕರ ರಕ್ಷಣೆಗೆ ನಾವು ಪ್ರಾರ್ಥನೆ ಮಾಡುವ ಕೆಲಸ ಈ ದೇಶದ ಪ್ರತಿಯೊಬ್ಬರು ಕೂಡ ನಾಗರಿಕರು ಮಾಡ್ತಾ ಇದ್ದಾರೆ. ನಮ್ಮ ಇಡೀ ದೇಶ ಇವತ್ತು ಒಗ್ಗಟ್ಟಿನಲ್ಲಿ ಈ ಸಂದೇಶವನ್ನು ಕೊಡ್ತಾ ಇದೆ. ಯಾರು ನಮ್ಮ ದೇಶದಲ್ಲಿ ಬಂದು ಭಯೋತ್ಪಾದನೆ ಮಾಡ್ತಾರೆ, ಯಾರು ನಮ್ಮಲ್ಲಿ ಬಂದು ತೊಂದರೆ ಕೊಡ್ತಾರೆ, ಯಾರಕ್ಕೆ ಬೆಂಬಲ ಕೊಡ್ತಾರೆ, ಯಾರದಕ್ಕೆ ಬೆಂಬಲ ಕೊಡ್ತಾರೆ, ಅವರ ಉದ್ದೇಶ ಏನು? ನಮ್ಮ ದೇಶದಲ್ಲಿ ನಾಗರಿಕವಾದ ಒಂದು ಸಿವಿಲ್ ವಾರ್ ನಡಿಬೇಕು, ಧರ್ಮದ ಸಮಸ್ಯೆ ಉಂಟು ಮಾಡಬೇಕು, ಅದು ಮತ್ತೆ ಪ್ರಶ್ನೆ ಕೆಟ್ಟಿ ಜನರ ಮಧ್ಯೆ ಗಲಾಟೆ ಆಗ್ಬೇಕು ಒಂದು ಉದ್ದೇಶ ಮುಖಾಂತರವೇ ಎಲ್ಲ ಭಯೋತ್ಪಾದನೆ ಮಾಡುವಂಥದ್ದು. ಆ ಭಯೋತ್ಪಾದಕರ ಉದ್ದೇಶ ಏನಿದೆ ಅದನ್ನು ಈಡೇರಿಸಲು ನಾವು ಯಾರು ಕೂಡ ನಮ್ಮ ಈ ದೇಶದಲ್ಲಿ ಅವಕಾಶ ಮಾಡಬಾರ್ದು. ಸೊ ನಾವು ಆಡೋ ಪ್ರತಿಯೊಂದು ಮಾತು, ನಾವು ಮಾಡೋ ಪ್ರತಿ ಕೆಲಸ, ನಾವು ಸಮಾಜವನ್ನು, ದೇಶವನ್ನು ಕಟ್ಟುವ ಕೆಲಸ ಆಗಬೇಕು ಹೊರತು ನಮ್ಮ ದೇಶವನ್ನು ಮತ್ತು ಸಮಾಜ ಬಿಗುಡಾಯಿಸೋ ಕೆಲಸ ಯಾರಿಂದಲೂ ಕೂಡ ಆಗಬಾರ್ದು. ನಿಜವಾದ ದೇಶ ಪ್ರೇಮ ಯಾವುದು ಅಂತ ಹೇಳಿದ್ರೆ ಸಮಾಜಕ್ಕೆ ಮತ್ತು ಸಮಾಜ ಹಿತಾಸಕ್ತಿಗೆ ಮತ್ತು ಸಮಾಜದ ಸರ್ವವನ್ನು ಕೂಡ ಒಟ್ಟುಗೂಡಿಸುವಂತ ಮಾತುಗಳೇ ಅದು ದೇಶ ಪ್ರೇಮದ ಮಾತುಗಳನ್ನು ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.